ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ತೊಗೊಂಡಿದ್ದೀನಿ. ಯಾಕೆ ತೊಗೊಂಬಂದೀನಿ ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಟೆಲಿಕಾಲರ್, ಇನ್ನೊಂದು ಬಂದ್ಬಿಟ್ಟು ಡೇಟಾ ಎಂಟ್ರಿ. ಸೊ ಫಸ್ಟು ನಾವು ಟೆಲಿಕಾಲರ್ ನೋಡೋಣ ಬನ್ನಿ. ಸೊ ಡಿಜಿಟಲ್ ಅವೇರ್ ಅಂದ ಕಳಿಸಿದರೆ ಟೆಲಿಕಾಲರ್ನ. ಸೊ ವಿ ಆರ್ ಲುಕಿಂಗ್ ಫಾರ್ ಆನ್ enthusiastic and engaged telecaller to boost our sales by reaching out to our current and potential clients. ಅವ್ರು ಹೇಳೋ ಪ್ರಕಾರ ಅವರಿಗೆ ತುಂಬ ಹುಮ್ಮಸ್ ತರೋ ಅಂಥ ಕ್ಲೈಂಟ್ಸ್ ಹುಮ್ಮಸ್ ತರೋ ಅಂಥ ಟೆಲಿಕಾಲರ್ ಬೇಕಂತ ಅವ್ರಿಗೆ. ಸೇಲ್ಸ್‌ನ ಬೂಸ್ಟ್ ಮಾಡೋ ಅಂಥವ್ರು. ಏನಂದರೆ ಅವರು ತುಂಬ ಚೆನ್ನಾಗಿ ಕಲ್ತಿರೋರು ಬೇಕು ಅಂತ ಅವರು ಕೇಳ್ತಾರೆ. ಕ್ಲೈಂಟ್ಸ್ ಜೊತೆ ಚೆನ್ನಾಗಿ ಮಾತಾಡಬೇಕು. ಆಮ್ for this, you need to obtain the list of individual information and source the data for additional members from the targeted audience. ಅಂದರೆ ಅವರು ಪ್ರತಿಯೊಂದು ಮೆಂಬರ್ಸ್‌ನ ನೀವು ಕರೆಕ್ಟಾಗಿ ನೋಡಿ ಯಾರು ಯಾವ ಈ ಕಸ್ಟಮರ್ಸು ಇದಕ್ಕೆ ಸೂಟ್ ಆಗ್ತಾರಾ? ಅವ್ರ ಜೊತೆ ಮಾತಾಡಿದ್ರೆ ಯಾವ ಥರ ನಾವು ಅವ್ರ ಜೊತೆ ಕ್ಲೈಂಟ್ಸ್ ಜೊತೆ ಮಾತಾಡ್ಬೋದು ಅಂತ ಹೇಳಿ ನೀವೇ ಅದನ್ನು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ರೋಲ್ ಬಂದ್ಬಿಟ್ಟು ನೋಯಿಂಗ್ ಆಲ್ ದ ಡೀಟೇಲ್ಸ್ ಆಫ್ ದ ಪ್ರಾಡಕ್ಟ್. ಅಂದರೆ ನೀವು ಮೇನ್ ಇದರಲ್ಲಿ ಸೇಲ್ಸ್ ಅಂತ ಬಂದಾಗ, ಟೆಲಿಕಾಲರ್ ಅಂತ ಬಂದಾಗ ಪ್ರಾಡಕ್ಟ್ ಬಗ್ಗೆ, ಡಿಸ್ಕ್ರಿಪ್ಷನ್ ಬಗ್ಗೆ, ಪ್ರೈಸಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮೀಟ್ ಆ್ಯಂಡ್ ಎಕ್ಸ್ಚೇಂಜ್ ಸೇಲ್ಸ್ ಟಾರ್ಗೆಟ್ ಸೆಟ್ ಬೈ ದ ಆರ್ಗನೈಸೇಷನ್. ಅಂದರೆ ಆರ್ಗನೈಸೇಷನ್ ಹೇಳೋ ಥರ ನೀವು ಟಾರ್ಗೆಟ್ನ ರೀಚ್ ಮಾಡಬೇಕು. ಐಡೆಂಟಿಫೈ ದ ಕಸ್ಟಮರ್ ನೀಡ್ಸ್ ಆ್ಯಂಡ್ ಪ್ರೊವೈಡ್ ಸೊಲ್ಯೂಷನ್ಸ್ ಟು ದ ಕಂಪನೀಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಐಡೆಂಟಿಫೈ ಮಾಡಬೇಕು, ನಾವು ಕಸ್ಟಮರ್ಸ್ಗೆ ಏನು ಬೇಕು ಅಂತ ಹೇಳಿ ಅವ್ರು ಮಾತಾಡೋ ಶೈಲಿಯಲ್ಲೇ ನಾವು ಕಂಡುಹಿಡ್ಕೊಂಡ್ಬಿಡ್ಬೇಕು. ಬಿಲ್ಟ್ ಆ್ಯಂಡ್ ಮೇಂಟೈನ್ ಪಾಸಿಟಿವ್ ರಿಲೇಷನ್‌ಶಿಪ್ ವಿತ್ ಫ್ಯೂಚರ್ ಪ್ರಾಸ್ಪೆಕ್ಟ್. ಅಂದರೆ ಅವ್ರು ಹೇಳ್ತಾ ಇರೋ ಪ್ರಕಾರ ನಮಗೆ ಯಾವಾಗಲೂ ಪಾಸಿಟಿವ್ ಆಗಿ ನಾವು ಮಾತಾಡಬೇಕು, ನೆಗೆಟಿವ್ ಆಗಿ ಮಾತಾಡಬಾರ್ದು. ಗ್ರ್ಯಾಜುಯೇಷನ್ ಆರ್ ಈಕ್ವಾಲೆಂಟ್. ಅಂದರೆ ಅವ್ರು ಹೇಳ್ತಾರೆ ಗ್ರ್ಯಾಜುಯೇಷನ್ ಆದರೂ ಆಗಿರ್ಬೋದು, ಇಲ್ಲ ಸೇಲ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರಾದರೂ ಆಗಿರ್ಬೋದು. ಹ್ಯಾವಿಂಗ್ ಡನ್ ಎ ಸೇಲ್ಸ್ ರಿಲೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್. ಅಂದರೆ ನೀವು ಸೇಲ್ಸ್ ಬಗ್ಗೆ ಟ್ರೈನಿಂಗ್ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ. ನಾಲೆಜಬಲ್ ವಿತ್ ಕಂಪ್ಯೂಟರ್. ಅಂದರೆ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನಾರ್ಮಲಾಗಿ ಟೆಲಿಕಾಲರ್ ಅಂತ ಹೇಳಿದ್ರೆ ಗೊತ್ತಿರಬೇಕು. ಸೊ ಇದು ಪಾರ್ಟ್ ಟೈಮ್. 25,000 to 30,000 ಪರ್ ಮಂತ್ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಅವರ್ಸ್ ಬಂದ್ಬಿಟ್ಟು 20 to 24 ಪರ್ ವೀಕ್. ಸೊ ಬೆನಿಫಿಟ್ಸ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ರಿಮೋಟ್ ವರ್ಕ್. ಸೊ ಪ್ಲೀಸ್ ಇದು ಜೆಂಟ್ಸ್ ಆದರೂ ಮಾಡ್ಬೋದು, ಲೇಡೀಸ್ ಆದರೂ ಮಾಡ್ಬೋದು, ಸ್ಟೂಡೆಂಟ್ಸ್ ಆದರೂ ಮಾಡ್ಬೋದು. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೇಲ್ಸ್ ಬಗ್ಗೆ ಗೊತ್ತಿರೋರು ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಈಸಿ ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್, ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ CV ಅಪ್ಲೋಡ್ ಮಾಡಲೇಬೇಕು ಕಂಪಲ್ಸರಿ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಆಮೇಲೆ ಇನ್ನೊಂದು ಹೇಳಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ ಒತ್ತಿ. ಸೆಕೆಂಡ್ ಒಂದು ಬಂದ್ಬಿಟ್ಟು ವಿ ಸಕ್ಸೀಡ್ ಸೊಲ್ಯೂಷನ್ಸ್. ಅಂದರೆ ಡೇಟಾ ಎಂಟ್ರಿ ಆಪ್ರೇಟರ್ ಬೇಕಂತ ಅವರಿಗೆ. ವಿ ಆರ್ ಸಿಕ್ಕಿಂಗ್ ಎ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಎಫಿಷಿಯಂಟ್ ಡೇಟಾ ಎಂಟ್ರಿ ಆಪ್ರೇಟರ್ ಟು ಜಾಯಿನ್ ಅವರ್ ಟೀಮ್. ಅಂದರೆ ತುಂಬ ಚೆನ್ನಾಗಿ ಗೊತ್ತಿರೋರು, ಎಫಿಷಿಯೆಂಟ್ ಆಗಿರೋ ಡೇಟಾ ಎಂಟ್ರಿ ಆಪ್ರೇಟರ್ ಬೇಕು ಅಂತ ಹೇಳ್ತಾರೆ. ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದಿಸ್ ರೂಲ್ ಇಸ್ ಟು ಇನ್ಪುಟ್ ಡೇಟಾ. ಅಂದರೆ ಇದು ಮೇನು ಪ್ರೈಮರಿ ಬಂದ್ಬಿಟ್ಟು ನಮಗೆ ಇನ್ಪುಟ್ ಡೇಟಾ, ಅಂದರೆ ಒಳಗಡೆ ನಾವು ಕಂಪ್ಯೂಟರಲ್ಲಿ ವರ್ಕ್ ಮಾಡೋ ಅಂಥ ಡೇಟಾನ ನೀವು ಸಿಸ್ಟಮಲ್ಲಿ ಪ್ರಾಮಿನೆಂಟಾಗಿ ನೀವು ಅದನ್ನು ಸಿಸ್ಟಮಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಆಮೇಲೆ ಅವ್ರು ಕೊಡೋ ಅಂಥ ಸೆಕ್ಯೂರಿಟೀಸ್ ಪ್ರತಿಯೊಂದು ನೀವು ಡೇಟಾನ ಅದರಲ್ಲಿ ಹಾಕಬೇಕಾಗತ್ತೆ, ಯಾರಿಗೂ ಲೀಕ್ಔಟ್ ಆಗಬಾರ್ದು. ಸೊ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಹೈಸ್ಕೂಲ್ ಡಿಪ್ಲೊಮೊ, ಇಲ್ಲ ಎನಿ ಗ್ರ್ಯಾಜುಯೇಟ್ಸ್ ಆದರೂ ಪರವಾಗಿಲ್ಲ, ಡಿಪ್ಲೊಮೊ ಆಗಿದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಇದು ಫುಲ್ ಟೈಮ್. ಇದು 10,000 to 12,000 ಪರ್ ಮಂತ್. ಇದು ತುಂಬ ಸಿಂಪಲ್ ವರ್ಕ್ ಅಂತ ಅಂದ್ಕೊಂಡಿನಿ. ಡೇಟಾ ಎಂಟ್ರಿ ಅವ್ರು ಜಾಸ್ತಿ ಏನು ಹೇಳ್ತಾ ಇಲ್ಲ. ಡೇ ಶಿಫ್ಟು, ಬ್ಯಾಚುಲರ್ಸ್, ಯಾವ ಬ್ಯಾಚುಲರ್ಸ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಮೈಕ್ರೋಸಾಫ್ಟ್ ಆಫೀಸಲ್ಲಿ 1 ಇಯರ್ ಕೆಲಸ ಮಾಡಿರಬೇಕು, ಇಲ್ಲ ಟೋಟಲ್ ವರ್ಕ್ ಆದರೂ 1 ಇಯರ್ ಕೆಲಸ ಮಾಡಿರಬೇಕು. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್. ಸೊ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್ ವರ್ಕ್. ಸೊ ಪ್ಲೀಸ್ ಇದು ಈಸಿ ವರ್ಕು. ಡೇಟಾ ಎಂಟ್ರಿ ಆಪ್ರೇಟರು ಹೆಣ್ಣುಮಕ್ಕಳು ಮನೇಲೇ ಕೂತ್ಕೊಂಡು ಮಾಡೋ ಅಂಥ ವರ್ಕು. 10th ಸ್ಟ್ಯಾಂಡರ್ಡ್ ಆಗಿದ್ರೂ ಪರವಾಗಿಲ್ಲ ಅಂತಿದೆ, ಬಟ್ ಇವರು ಬ್ಯಾಚುಲರ್ಸೇ ಕೇಳ್ತಾರೆ. ಸೊ ಆರ್ಟ್ಸು, ಸೈನ್ಸು, ಕಾಮರ್ಸ್ ಯಾರಾದರೂ ಪರವಾಗಿಲ್ಲ, ಡಿಪ್ಲೊಮೊ ಆಗಿದ್ರೂ ಪರವಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬಂದಾಗ ನಿಮಗೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್. ನಾನು ಸಿಟಿ, ಸ್ಟೇಟ್, ಫೋನ್ ನಂಬರ್ ಯಾವಾಗಲೂ ಹೇಳ್ತಿದ್ದೀನಿ, ನಿಮಗೆ ಇದು ಆಪ್ಷನಲ್. ಆಮೇಲೆ ನೀವು CVನ ಅಪ್ಲೋಡ್ ಮಾಡಲೇಬೇಕು. ಅವರು ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಪ್ಲೀಸ್ ಇಂಟ್ರೆಸ್ಟ್ ಇರೋರು ಈಗಲೇ ಫುಲ್ಲು ಪ್ರತಿಯೊಂದು ನೋಡಿ ಡೀಟೇಲ್ಸ್ನ ಆಮೇಲೆ ಅಪ್ಲೈ ಮಾಡಿ.
ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸಲ್ಲಿ ನಾನು ಲಿಂಕ್ ಕಳಿಸಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿ ಆಮೇಲೆ ನೀವು ಅಪ್ಲೈ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ, ಕಮೆಂಟ್ಸ್ ಹಾಕಿ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.